ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಚಾಪ್ಟರ್ ನಂಬರ್ 8 ರ್ಯಾಷನಲ್ ನಂಬರ್ಸ್ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಂದು ಇದ್ರ ಬಗ್ಗೆ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಕ್ವಶನ್ಸ್ ಎಕ್ಸಾಮಿಗೆ ಯಾವುದು ಇಂಪಾರ್ಟೆಂಟ್ ಅದನ್ನು ಕೂಡ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಸೊ ಲೆಟ್ಸ್ ಮೂವ್ ಆನ್. ಚಾಪ್ಟರ್ ನಂಬರ್ 8 ರ್ಯಾಷನಲ್ ನಂಬರ್. ಸೊ ಇದಕ್ಕಿಂತ ಮುಂಚೆ ನಿಮಗೆ ವಾಟ್ ಈಸ್ ರ್ಯಾಷನಲ್ ನಂಬರ್ ಅಂತ ಗೊತ್ತಾಗಬೇಕು. ರ್ಯಾಷನಲ್ ನಂಬರ್ ಅಂದರೆ ಏನಪ್ಪ ಅಂದರೆ, ಯಾವುದನ್ನ ಒಂದು ನಂಬರ್ P/Q ಫಾರ್ಮಲ್ಲಿ ಇರಬೇಕು, ಆ ನಂಬರ್ನ ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 1/2, 1/3, 1/4, 3/4, 7/8. ಈ ಥರ ನೆಗೆಟಿವ್ ಕೂಡ ಇರ್ಬೋದು. -1/5, -4/8 ಈ ಥರನೂ ಕೂಡ ಇರ್ಬೋದು. ಬಟ್ ಏನಪ್ಪ ರೂಲ್ ಅಂದರೆ, ಕ್ಯೂ ಡಸ್ ನಾಟ್ ಬಿಲಾಂಗ್ ಟು 0. ಬಟ್ ಕ್ಯೂ ಇರುತ್ತಲ್ಲ, ಇದು ಡಿನಾಮಿನೇಟರ್, ಅದು 0 ಇರಬಾರ್ದು. ಅದಕ್ಕೆ ನಾವು ರ್ಯಾಷನಲ್ ನಂಬರ್ ಅಂತ ಕರೆಯಲ್ಲ. 0 ಬಂದುಬಿಟ್ರೆ ಎಕ್ಸಾಂಪಲ್ 1/0, 3/0, ಇದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಕರೆಯಲ್ಲ. ಸೊ ಇದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಅರ್ಥ ಆಯ್ತಾ ವಿವರ್ಸ್? ಸೊ ನೋಡ್ಕೊಳ್ಳಿ, ಇದು ಫಸ್ಟ್ ಲೀಸ್ಟ್ 5 ರ್ಯಾಷನಲ್ ನಂಬರ್ ಬಿಟ್ವೀನ್. ಇವಾಗ ಒಂದು ಲೈನ್ ಇದೆ, ಅಲ್ಲಿ -1 ಮತ್ತು 1ನ ಮಧ್ಯನಲ್ಲಿರುವಂತಹ ನಾವು ರ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ 5 ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಆ 5 + 1 ಇಲ್ಲಿ ನೋಡ್ಕೊಳ್ಬೇಕು, ಡಿನಾಮಿನೇಟರ್ ಸೇಮ್ ಇದೆಯಾ ಅಂತ. ಸೊ ಏನೂ ಇಲ್ಲ ಅಂದರೆ ಇಲ್ಲಿ 1 ಇದೆ ಅಂತ, ಇಲ್ಲಿ ಕೂಡ 1 ಇದೆ ಅಂತ. ಸೊ ಡಿನಾಮಿನೇಟರ್ ಸೇಮ್ ಇದೆ, ಸೊ ಏನೂ ಇಲ್ಲ, ಡೈರೆಕ್ಟಾಗಿ ನಾವು 5 ರ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡಬಹುದು. 5 ಮಾಡಬೇಕಲ್ಲ, ಅದಕ್ಕೆ +1 = 6. 6ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಮದು 5 ರ್ಯಾಷನಲ್ ನಂಬರ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, -1/1 into 6/6 is equal to -1 into 6 minus 6. 1 into 6 is 6. 0.1 multiply by 6/6, 0 6 is 0.6. ಸೊ ಈ ಥರ -0.6ಗಿಂತ 0/6 -6/6 ಅಲ್ಲಿ ಮಧ್ಯದಲ್ಲಿರುವಂತಹ ನಂಬರ್ಸ್ನ ನಾವು ಬರಿಬಹುದು. ಸೊ ಇಲ್ಲಿ ನೋಡ್ಕೊಳ್ಳಿ, -6/6, -5/6, -4/6, -3/6, -2/6, -1/6, -0.6. ಸೊ ಇಲ್ಲಿ ನಾವು ನೋಡಿದಾಗ ಇದು ಯಾವ ನಂಬರ್ ಬರ್ಬೋದು ನಿಮಗೆ? ಸೊ 1 ಬರುತ್ತೆ ಇದಾದಮೇಲೆ. ಸೊ ಈ ಥರ ಫೈಂಡ್ ಔಟ್ ಮಾಡೋದು. ಇನ್ನೊಂದು ನೋಡಿ, -2 ಮತ್ತು -1ನಲ್ಲಿ ಮಧ್ಯದಲ್ಲಿರುವಂತಹ 5 ನಂಬರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. 5 + 1 is 6 ಅಂತ ಬರ್ಕೊಂಡು, ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಸೇಮ್ ಇದೆ, ಏನೂ ಇಲ್ಲ ಅಂದರೆ 1 ಇದೆ ಅಂತ ತಿಳ್ಕೊಳ್ಬೇಕು. ಸೊ -2/1 multiply by 6/6 -12/6 -1/6 is equal to -6/6. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ -1/1 ಬರಬೇಕು. ಇದು ಅಷ್ಟೇ ಮಲ್ಟಿಪ್ಲೈ, ಇದನ್ನು ನಾವು ಡಿವೈಡ್ ಮಾಡಿದ್ರೆ ಇಲ್ಲಿ ನೋಡಿ, 6 1s 6 2s. ಸೊ ಟೋಟಲ್ ಆಗಿ ಎಷ್ಟು ಬಂತು? -2 ಬಂತಲ್ವಾ, ಇಲ್ಲಿ 1 ಇದ್ರೇನು ನಡೆಯುತ್ತೆ. ಸೊ ಈ ಥರ ನಾವು ಮಲ್ಟಿಪ್ಲೈ ಬೈ 6 ಮಾಡ್ಕೊಳ್ಬೇಕು. ಸೊ ಇವಾಗ 2 ನಂಬರ್ಸ್ ನಮಗೆ ಸಿಕ್ಕಿದೆ. ಸೊ -12/6, -11/6, -10/6, -9/6, -8/6, -7/6, -6/6 ಆಗುತ್ತೆ. ಇಷ್ಟು ನಂಬರ್ಸ್ ನಿಮಗೆ ಮಧ್ಯದಲ್ಲಿರುವಂತಹ ನಂಬರ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನೋಡ್ಕೊಳ್ಳಿ, -4/5 ಮತ್ತು -2/3ನಲ್ಲಿ ಮಧ್ಯದಲ್ಲಿ ಇರುವಂತಹ ನಂಬರ್ಸ್ 5 ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಡಿನಾಮಿನೇಟರ್ ಏನಿದೆ ಡಿಫ್ರೆಂಟ್ ಇದೆ, ಅದಕ್ಕೆ ನಾವು ಫಸ್ಟ್ ಅದನ್ನು LCMನ ತಗೊಳ್ಬೇಕು. LCM ತಗೊಳ್ಳೋಕ್ಕೆ ಮಲ್ಟಿಪ್ಲೈ ಬೈ 3, ಇಲ್ಲಿ 5 ಇದೆ ಅಲ್ವಾ, ಇಲ್ಲಿ 5 ಇದೆ, ಇಲ್ಲಿ 3 ಇದೆ. ಸೊ ಈ ಡಿನಾಮಿನೇಟರ್ ಎಷ್ಟಿದೆ, ಈ ನಂಬರ್ನ ಮಲ್ಟಿಪ್ಲೈ ಬೈ 3 ಮಾಡಬೇಕು, ಈ ನಂಬರ್ನ ಮಲ್ಟಿಪ್ಲೈ ಬೈ
5 ಮಾಡಬೇಕು. ಸೊ -4/6 ಮಲ್ಟಿಪ್ಲೈ ಬೈ 3/3 ಮಾಡಿದಾಗ -12/15 ಬರುತ್ತೆ. ಇಲ್ಲಿ -2/3 ಮಲ್ಟಿಪ್ಲೈ ಬೈ 5/5 ಅಂದರೆ -10/15 ಬರುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಸೇಮ್ ಬಂತು ನಮಗೆ. ಇವಾಗ ನಾವು ಈಸಿಯಾಗಿ ರ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸೇಮ್ ಥಿಂಗ್, ರ್ಯಾಷನಲ್ ನಂಬರ್ ಬಿಟ್ವೀನ್ -12/15 ಆ್ಯಂಡ್ -10/15 ಅಂದರೆ -11/15 -10/15 ಅಲ್ವಾ. ಇದ್ರ ಮಧ್ಯದಲ್ಲಿ ಏನಿರುತ್ತೆ -9/15 ಈ ಥರ ನಡೀತಾ ಇರುತ್ತೆ. ಸೊ ಇಲ್ಲಿ ನೋಡಿ -12/15 ಈ ಮಲ್ಟಿಪ್ಲೈ ಬೈ 6/6 6/6 ಮಾಡಿದಾಗ -72/90 ಬಂತು. -10/15 ಮಲ್ಟಿಪ್ಲೈ ಬೈ 6 ಮಾಡಿದಾಗ -60/90 ಬಂತು. ಸೊ ಇವಾಗ 72 ಬೈ 90 60 -90 ನಲ್ಲಿ ಮಧ್ಯದಲ್ಲಿರುವಂತಹ ನಂಬರ್ಸನ್ನು ನಾವು ಬರೀಬೇಕು. -72/90 -71/90 -70/90 -69/90 -68/90 ಈ ಥರ ನಡೀತಾ ಇರುತ್ತೆ. ಎಲ್ಲಿವರೆಗೂ -60/90 ವರೆಗೂ ಬರೋವರೆಗೂ ನಾವು ಎಷ್ಟನ್ನ ರ್ಯಾಷನಲ್ ನಂಬರ್ ಫೈಂಡ್ ಔಟ್ ಮಾಡಬೇಕು. ಬಟ್ ನಮಗೆ ಕ್ವಶನಲ್ಲಿ ಎಷ್ಟು ಹೇಳಿದ್ದಾರೆ, 5 ಮಾತ್ರ ಬರೀರಿ ಅಂತ ಹೇಳಿದ್ದಾರೆ. ಇದಕ್ಕೆ 5 ನಂಬರ್ಸನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ನಾವು LCM ಮಾಡ್ಕೊಂಡಿದ್ದೀವಿ, ಡಿನಾಮಿನೇಟರ್ ಸೇಮ್ ಬಂದಿದೆ. ಆಮೇಲೆ ಮಲ್ಟಿಪ್ಲೈ ಬೈ 6 ಮಾಡಿದಾಗ ಆ 2 ನಂಬರ್ಸ್ ಬರುತ್ತಲ್ಲ, ಅದು ಮಧ್ಯದಲ್ಲಿರುವಂತಹ ರ್ಯಾಷನಲ್ ನಂಬರ್ಸ್ನ ಬರೀತೀವಿ. ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಡಿಫ್ರೆಂಟ್ ಆಗಿದೆ. ಫಸ್ಟ್ ಇದನ್ನು ನಾವು ಏನು ಮಾಡ್ಕೊಳ್ಬೇಕು, LCMನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಇದಕ್ಕೆ ನಾವು ಮಲ್ಟಿಪ್ಲೈ ಬೈ 3, ಇಲ್ಲಿ ಡಿನಾಮಿನೇಟರಲ್ಲಿ 3 ಇದೆ, ಅದಕ್ಕೆ ಈ ನಂಬರ್ನ 3ನಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಈ ನಂಬರ್ಗೆ 2ನ ಮಲ್ಟಿಪ್ಲೈ ಮಾಡಬೇಕು. ಸೊ ಮಾಡಿದಾಗ -3/6 4/6 ಬಂದಿದೆ. ಸೊ ಇವಾಗ 2 ನಂಬರ್ಸ್ ಸಿಕ್ತು ನಮಗೆ. ಮಲ್ಟಿಪ್ಲೈ ಬೈ 6 ಮಾಡಿದ್ರೆ -18/36 ಬರುತ್ತೆ. ಇದಕ್ಕೆ ಮಲ್ಟಿಪ್ಲೈ ಬೈ 6 ಮಾಡಿದ್ರೆ 24/36 ಬರುತ್ತೆ. ಸೊ 2 ನಂಬರ್ ಸಿಕ್ಕಿದೆ ನಮಗೆ, -18/36 24/36 ಅಂತ. ಸೊ ಇದರಲ್ಲಿರುವಂತಹ ನಾವು 6 ರ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. -18/36 -17/36 -16/36 -14/36 -18/36. ಸೊ ಎಷ್ಟವರೆಗೂ ನಾವು ಇಲ್ಲಿಂದ ಇಲ್ಲಿವರೆಗೂ ನಾವು ರ್ಯಾಷನಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇನ್ನು ನಡೀತಾ ಇರುತ್ತೆ ಎಲ್ಲಿವರೆಗೂ 24/36 ಬರೋವರೆಗೂ. ಇದು ಪಾಸಿಟಿವ್ ಸೈನ್ ಇದೆ, ನೋಡ್ತಾ ಇದ್ದೀರಾ, ಪಾಸಿಟಿವ್ ಸೈನ್ ಇದೆ. ಸೊ ಈ ಕಡೆ ಸೈಡ್ ಬರುತ್ತೆ ನಮಗೆ ಈ ನಂಬರ್. ಒಂದು ನಂಬರ್ ಯಾವುದನ್ನ ನೆಗೆಟಿವ್ ಸೈನಲ್ಲಿ ಇದ್ರೆ, ಒಂದು ಪಾಸಿಟಿವ್ ಸೈನಲ್ಲಿ ಇದ್ರೆ, ಇಲ್ಲಿ ನೋಡಿ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ 0 ಇಲ್ಲಿದೆ, ಈ ಕಡೆ ಸೈಡ್ ಎಲ್ಲ ನೆಗೆಟಿವ್ ಬರ್ತಾ ಇರುತ್ತೆ, 1 2 3 ಈ ಥರ. ಬಟ್ ಈ ಕಡೆ ಏನು ಬರ್ತಾ ಇರುತ್ತೆ, 1 2 3 ಇಲ್ಲಿ ಪಾಸಿಟಿವ್ ಸೈನ್ ಬರುತ್ತೆ. ಸೊ ನೆಗೆಟಿವ್ನಲ್ಲಿ ನಾವು ನೋಡ್ತಾ ಇದ್ದೀನಿ, ಯಾವ ನಂಬರ್ ನೋಡ್ತಾ ಇದ್ದೀವಿ, -18/36 ಈ ಥರ ನಡೀತಾ ಇದೆ. -18 ಇಲ್ಲಿ ಎಲ್ಲೋ ಈ ನಂಬರ್ ಇದೆ. ಸೊ ಇಲ್ಲಿ ನಡೀತಾ ಇದೆ, ಇಲ್ಲಿ 5 ಇಲ್ಲಿ ಪಾಸಿಟಿವ್ ಬರೋವರೆಗೂ -1/36 ಬರೋವರೆಗೂ. ಆಮೇಲೆ ನಾವು 0 ಬರುತ್ತೆ. ಆಮೇಲೆ ಈ ಕಡೆ ಪಾಸಿಟಿವ್ ಸೈನ್ ಸ್ಟಾರ್ಟ್ ಆಗುತ್ತೆ, 1/36 2/36 3/36 ಈ ಥರ 24/36 ಬರುವಂತಹ ಇಲ್ಲಿಂದ ಇಲ್ಲಿವರೆಗೂ ಬರುವಂತಹ ಎಲ್ಲ ನಂಬರ್ಸು ರ್ಯಾಷನಲ್ ನಂಬರ್ ಇರುತ್ತೆ. ಬಟ್ ನಮಗೆ 5 ಮಾತ್ರ ಹೇಳಿದರೆ, ಅದಕ್ಕೆ ನಾವು 5 ನಂಬರ್ಸನ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ರೈಟ್ 4 more ರ್ಯಾಷನಲ್ ನಂಬರ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪ್ಯಾಟ್ರನ್. ಇನ್ನು 4 ರ್ಯಾಷನಲ್ ನಂಬರ್ ಇದಾದ್ಮೇಲೆ ಬರೀರಿ ಅಂತ. ಸೊ ಈಸಿಯಾಗಿ ನಿಮ್ಗೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ಬಟ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಇಲ್ಲಿ ಬರ್ದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, -3/5 ಇದೆ, -6/10 ಇದೆ, -9/15 ಇದೆ, -12/20 ಇದೆ. ಮೇಲ್ಗಡೆ ಇರುವಂತಹ ನಂಬರ್ ಎಲ್ಲ 3 ಟೇಬಲ್ ಅಲ್ಲಿ ಬರುತ್ತೆ, ಕೆಳಗಡೆ ಇರುವಂತಹ ಎಲ್ಲ ಟೇಬಲ್ 5 ಟೇಬಲ್ ಅಲ್ಲಿ ಬರುತ್ತೆ. ಬಟ್ ಅಲ್ಲೇ ನಿಮಗೆ 3 1s 3 3 2s 6 3 3s 9 3 4s 12 12 ಆದ್ಮೇಲೆ ಯಾವುದು 3 5s 15 -15 ಇಲ್ಲಿ ನೋಡಿ 5 1s 5 5 2s 10
5 3s are 15, 5 4s are 20, 5 5s are 25. ಇಲ್ಲಿ ನೆಕ್ಸ್ಟ್ ನಂಬರ್ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. 3 5s are 15, 5 5s are 25. ಇಲ್ಲಿ ನೆಗೆಟಿವ್ ಸೈನ್ ಇದೆ, ನೆಗೆಟಿವ್. ಬಟ್ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಹೇಳ್ತಾ ಇದ್ದೀನಿ, ಸೊ ನೋಡ್ಕೊಳ್ಳಿ. ಸೊ -3/15 ಫಸ್ಟ್ ನಂಬರ್ನ ನಾವು ತಗೊಳ್ಬೇಕು. ಇಲ್ಲಿ ಎಷ್ಟು ನಂಬರ್ ಇದೆ? 1 2 3 4 ಇದೆ. ಸೊ 5 ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ಮಲ್ಟಿಪ್ಲೈ ಬೈ 5/5 ಅಂತ ಬರ್ಕೊಳ್ಬೇಕು. -3 to 5, 3 5s are 15, 5 5s are 25. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 6ನೇ ನಂಬರ್ಗೆ ಫೈಂಡ್ ಔಟ್ ಮಾಡೋಕ್ಕೆ 6/6 ಅಂತ ಬರ್ಕೊಳ್ಬೇಕು. -3 upon 5 into 6/6. -3s are 18, 5 3s are 30. 7 ನಂಬರ್ಗೆ ಫೈಂಡ್ ಔಟ್ ಮಾಡೋಕ್ಕೆ ಮಲ್ಟಿಪ್ಲೈ ಬೈ 7/7 ಮಾಡ್ಕೊಳ್ಬೇಕು. -21/35 ಆಗುತ್ತೆ. 8 ನಂಬರ್ಗೆ ಫೈಂಡ್ ಔಟ್ ಮಾಡೋಕ್ಕೆ 8/8 ಬರ್ಕೊಳ್ಬೇಕು. -3/5, 8/8 ಮಾಡಿದ್ರೆ -24/40 ಬರುತ್ತೆ. ಸೊ ಈ ಥರ ನಿಮಗೆ ನೆಕ್ಸ್ಟ್ ನಂಬರ್ ಈ ಥರ -15/25, -18/30, -21/35, -24/40. ಈ ಥರ ನೆಕ್ಸ್ಟ್ 4 ನಂಬರ್ಸ್ ಇದು ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಸೊ ಇದು ಮಾಡ್ದಲೇ ಇದ್ರೂ ನಿಮಗೆ ಗೊತ್ತಾಗುತ್ತೆ. ಈ 3 ಟೇಬಲ್ ಹೋಗ್ತಾ ಇರುತ್ತೆ, ಇದು 5ನೇ ಟೇಬಲ್ ಹೋಗ್ತಾ ಇರುತ್ತೆ. ಈ ಥರ ಕಂಟಿನ್ಯೂಯೇಷನ್ ಆಗಿರುತ್ತೆ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಮಲ್ಟಿಪ್ಲೈ ಮಾಡಿ ತೋರಿಸ್ದೆ. ಇಲ್ಲೊಂದಿದೆ ನೋಡಿ, -1/4, -2/8, -3/12. ಮೇಲ್ಗಡೆ ಇರುವಂಥ ಟೇಬಲ್ 1ನೇ ಟೇಬಲಲ್ಲಿ ಮಲ್ಟಿಪ್ಲೈ 1 ಟೇಬಲಲ್ಲಿ ಹೋಗ್ತಾ ಇದೆ. ಇದು ನೆಕ್ಸ್ಟ್ ಇದು 4ನೇ ಟೇಬಲಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ನೆಕ್ಸ್ಟ್ 4 ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ 1 2 3 ನಂಬರ್ಸ್ ಆಲ್ರೆಡಿ ಇದೆ. 4 ನಂಬರ್ ಯಾವುದಿರುತ್ತೆ ಅದಕ್ಕೆ ಫೈಂಡ್ ಔಟ್ ಮಾಡೋಕ್ಕೆ 4/4 ಹಾಕ್ಕೊಳ್ಬೇಕು. -1/4 ಮಲ್ಟಿಪ್ಲೈ ಬೈ 4/4 ಮಾಡಿದಾಗ -1 × 4 -4 4 4s are 16 ಆಗುತ್ತೆ. 5th ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ಮಲ್ಟಿಪ್ಲೈ ಬೈ 5/5 ಮಾಡ್ಕೊಳ್ಬೇಕು. -5/20 ಆಗುತ್ತೆ. 6ನೇ ನಂಬರ್ಗೆ ಫೈಂಡ್ ಔಟ್ ಮಾಡೋಕ್ಕೆ 6/6 ಹಾಕ್ಕೊಳ್ಬೇಕು. -6/24 ಆಗುತ್ತೆ. 7ನೇ ನಂಬರ್ಗೆ ಫೈಂಡ್ ಔಟ್ ಮಾಡೋಕ್ಕೆ 7/7 ಹಾಕ್ಕೊಂಡ್ರೆ -7/28 ಆಗುತ್ತೆ. ಸೊ ಈ 3 ನಂಬರ್ಸ್ ಆದಮೇಲೆ ಇನ್ನು 4 ನಂಬರ್ ಯಾವುದಪ್ಪ ಅಂದರೆ -4/16, -5/20, -6/24, -7/28 ಈ ನಂಬರ್ ಇರುತ್ತೆ ರ್ಯಾಷನಲ್ ನಂಬರ್. ಸೊ ಇಲ್ಲಿ 4 ನಂಬರ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 1 2 3 4 ಇದು 1ನೇ ಟೇಬಲ್ ಇದ್ದು, ಇದು ನೋಡಿ 6 12 18 4 24 ಇದು 6 1s ನಲ್ಲಿ ಹೋಗುತ್ತೆ. 6 1s 6, 6 2s 12, 6 3s 18, 6 4s 24. ಸೊ ಈ ಥರ ಹೋಗ್ತಾ ಇರುತ್ತೆ. ಸೊ ನಾವು ಇಲ್ಲಿ 4 ನಂಬರ್ ಕೊಟ್ಟಿದ್ದಾರೆ. 5th ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ಮಲ್ಟಿಪ್ಲೈ ಬೈ 5/5 ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೆಗೆಟಿವ್ ಸೈನ್ ಇದೆ, ಅದಕ್ಕೆ ನಾವು ಇಲ್ಲಿ ಕೂಡ ನಾವು ನೆಗೆಟಿವ್ ಸೈನ್ನ ಹಾಕ್ಕೊಳ್ತೀವಿ, ಮೈನಸ್ ಹಾಕ್ಕೊಳ್ತೀವಿ. -5/36 ಮಾಡಿದಾಗ -5/30 ಆಗುತ್ತೆ. ನೆಕ್ಸ್ಟ್ -6/6ನ ಹಾಕ್ಕೊಳ್ಬೇಕು. ಅದು ಇದನ್ನ ಹಾಕ್ಕೊಂಡ್ರೆ ನಮ್ಗೆ ಏನು ಬರುತ್ತೆ? ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲದಕ್ಕೂ ನೆಗೆಟಿವ್ ಸೈನ್ ಇದೆ, ಅದಕ್ಕೆ ನೆಗೆಟಿವ್ ಸೈನಿಗೆ ನಾವು 6/-36 ಬರುತ್ತೆ. -1/6ಗೆ -7/7 ಹಾಕ್ಕೊಂಡ್ರೆ 7 - 24 ಬರುತ್ತೆ. ಸೊ ನೆಕ್ಸ್ಟ್ ನಂಬರ್ -6/6ಗೆ -8/8 ಹಾಕ್ಕೊಂಡ್ರೆ 8/-48 ಬರುತ್ತೆ. ಸೊ ನೆಕ್ಸ್ಟ್ 4 ನಂಬರ್ ಯಾವುದಪ್ಪ ಅಂದರೆ 5/30 -30, 6/-36, 7/-30, 42, 8/-48 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲೂ ಅಷ್ಟೇ ನೆಗೆಟಿವ್ ಇಂಟೀಜರ್ಸ್, ನೆಗೆಟಿವ್ ರ್ಯಾಷನಲ್ ನಂಬರ್ಸ್ ಇದೆ. ಇಲ್ಲೊಂದು ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಸೈನ್ ಬಂದಾಗ ನಾವು ಮಾಡೋವಂತಹ ಪ್ರಾಬ್ಲಮಲ್ಲಿ ಎರಡು ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಎರಡೂ ಕೂಡ ನೆಗೆಟಿವೇ ಇರಬೇಕು, ಮೈನಸ್ ಸೈನೇ ಇರಬೇಕು.
ಸೊ 4 ನಂಬರ್ ಆಲ್ರೆಡಿ ಕೊಟ್ಟಿದ್ದಾರೆ. 5th ನಂಬರ್ ಫೈಂಡ್ ಔಟ್ ಮಾಡೋಕ್ಕೆ ನಾವು -5/5 ಹಾಕೊಳ್ತಾ ಇದ್ದೀವಿ. ಇದು ನೋಡಿ ನೆಗೆಟಿವ್ ಪ್ಲಸ್ ನೆಗೆಟಿವ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಬಟ್ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ಇದು -15 ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ -6/6 ಹಾಕೊಂಡ್ರೆ ಪಾಸಿಟಿವ್ ನೆಗೆಟಿವ್ ಮತ್ತು ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಇಲ್ಲಿ ಮಾತ್ರ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇದೆ, ಇದು -18 ಆಗುತ್ತೆ. ಇದು 7/7 ಮಲ್ಟಿಪ್ಲೈ ಮಾಡಿದಾಗ 14/-21 ಬರುತ್ತೆ. 2 6 18, ಸಾರಿ 2 8 16, 3 8 24 ಆಗುತ್ತೆ. ಸೊ ನಂಬರ್ಸ್ ಯಾವ್ದ್ಯಾವ್ದಪ್ಪ, ಇನ್ನು 4 ನಂಬರ್ಸ್ ಅಂದರೆ 10/-15, 12/-18, 14/-21, 16/-24 ಆಗುತ್ತೆ. ಸೊ ಗಿವ್ 4 ರ್ಯಾಷನಲ್ ನಂಬರ್ ಈಕ್ವಲೆಂಟ್. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಈಕ್ವಲೆಂಟ್ ನಂಬರನ್ನು ನಮಗೆ ಫೈಂಡ್ ಔಟ್ ಮಾಡಬೇಕು, ಅದನ್ನು ನಾವು ಬರೀರಿ ಅಂತ. ಒಂದೇ ಒಂದು ನಂಬರ್ ಕೊಟ್ಟಿದ್ದಾರೆ, ಸೇಮ್ ಥಿಂಗ್ ಅಲ್ಲಿ ಕಂಟಿನ್ಯೂಷನ್ ಕೊಟ್ಟಿದ್ರು. ಇದು ಫಸ್ಟ್ ನಂಬರ್ನ ತಗೊಳ್ಳಿ, 4ನ ನಾವು 4 ನ್ಯಾಷನಲ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 1 ಕೊಟ್ಟಿದ್ದಾರೆ, ಎರಡನೇ ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ×2 ಮಾಡಿದಾಗ ಇಲ್ಲಿ ನೋಡಿ ನೆಗೆಟಿವ್ ಸೈನ್ ಇದೆ. ಸೊ ಅದಕ್ಕೆ ನಾವು ಪಾಸಿಟಿವ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ -4/14 ಇದೆ. ಇದನ್ನು ಥರ್ಡ್ ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ 3/3 ಹಾಕೊಂಡ್ರೆ -6/21 ಆಗುತ್ತೆ. 4ನೇ ನಂಬರ್ಗೆ ಫೈಂಡ್ ಔಟ್ ಮಾಡೋಕ್ಕೆ 4 ಮಲ್ಟಿಪ್ಲೈ ಮಾಡಿದಾಗ -8/28 ಆಗುತ್ತೆ. 5th ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು 5/5 ಹಾಕ್ಕೊಂಡ್ರೆ -10/35 ಆಗುತ್ತೆ. ಸೊ ಟೋಟಲ್ ಆಗಿ ಇನ್ನು ನೆಕ್ಸ್ಟ್ 4ನೇ ನಂಬರ್ಸ್ ಯಾವುದು ಅಂದರೆ -4/14, -6/21, -8/28, -10/35 ಆಗುತ್ತೆ. ನೆಕ್ಸ್ಟ್ 1 ನಂಬರ್ ಕೊಟ್ಟಿದ್ದಾರೆ ಇಲ್ಲಿ 5 -3 ಅಂತ. ಸೊ ಇಲ್ಲಿ ನೋಡಿ ನೆಗೆಟಿವ್ ಇಂಟೀಜರ್ ಬಂದಿದೆ. ಸೊ ಇದಕ್ಕೆ ನಾವು ಪಾಸಿಟಿವ್ ಆಗಿದ್ದನ್ನ 1 ನಂಬರ್ ಇದೆ ಇದು. ಇನ್ನು ನಾವು ಎಷ್ಟು ನಂಬರ್, 4 ನಂಬರ್ ಅಲ್ವಾ, 2 3 4 5 ಇಷ್ಟು ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟಿಗೆ 2 ಮಲ್ಟಿಪ್ಲೈ, ಆಮೇಲೆ 3, ಆಮೇಲೆ 4, ಆಮೇಲೆ 5 ಈ ಥರ ನೋಡ್ತಾ ಇರಿ. ಸೊ 2/2 ಮಲ್ಟಿಪ್ಲೈ ಮಾಡಿದಾಗ 5 2s 10, 3 2s 15, -15 ಮಲ್ಟಿಪ್ಲೈ ಬೈ 3 ಮಾಡಿದಾಗ 15/-9 ಆಯಿತು. ಮಲ್ಟಿಪ್ಲೈ ಬೈ 4 ಮಾಡಿದಾಗ -20/-12 ಆಯಿತು. ಮಲ್ಟಿಪ್ಲೈ ಬೈ 5 ಮಾಡಿದಾಗ 25/-15 ಆಯಿತು. ಸೊ ಟೋಟಲ್ ಆಗಿ ನೆಕ್ಸ್ಟ್ 4 ನಂಬರ್ ನಮ್ಮದು ಯಾವ್ದ್ಯಾವ್ದಂದರೆ 10/-15, 15/-9, 20/-12, 25/-15 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲೂ ಅಷ್ಟೇ ಸೇಮ್ ಥಿಂಗ್ 4/9 ಇದೆ. ಮಲ್ಟಿಪ್ಲೈ ಬೈ 2 ಮಾಡಿದಾಗ 8/18 ಆಗುತ್ತೆ. ಮಲ್ಟಿಪ್ಲೈ ಬೈ 3 ಮಾಡಿದಾಗ 12/27 ಇರುತ್ತೆ. ಮಲ್ಟಿಪ್ಲೈ ಬೈ 4 ಮಾಡಿದಾಗ 4 4s 16, 9 4s 36. ಮಲ್ಟಿಪ್ಲೈ ಬೈ 5 ಮಾಡಿದಾಗ 4 5s 20, 4 9s 45. ಸೊ ನೆಕ್ಸ್ಟ್ 4 ನಂಬರ್ ನಮ್ಮದು ಯಾವ್ದಂದರೆ 8/18, 12/27, 16/36, 20/45 ಆಗಿರುತ್ತೆ. ಸೊ ಬೇಸಿಕಲಿ ಎಷ್ಟು ನಂಬರ್ ನಮಗೆ ಬೇಕು ಆ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 1 ನಂಬರ್ ಕೊಟ್ಟಿದ್ದಾರೆ ಅಂದರೆ 2 ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 2 ನಂಬರ್ಸ್ ಕೊಟ್ಟಿದ್ದಿದ್ರೆ ನಾವು 3 ಇಂದ ಸ್ಟಾರ್ಟ್ ಮಾಡಬಹುದಾಗಿತ್ತು. 4 ನಂಬರ್ ಕೊಟ್ಟಿದ್ರೆ 5 ನಂಬರಿಂದ ಸ್ಟಾರ್ಟ್ ಮಾಡಬೇಕು. ಬಟ್ ಒಂದೇ ನಂಬರ್ ಕೊಟ್ಟಿದ್ದಾರೆ, ನಾವು 2 ಮಲ್ಟಿಪ್ಲೈಯಿಂದ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇಲ್ಲಿ ನೋಡಿ ನಂಬರ್ ಲೈನ್, ಇದು ವೆರಿ ಇಂಪಾರ್ಟೆಂಟ್. ಇದು ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ. ಸೊ ನೋಡ್ಕೊಳ್ಳಿ ನಂಬರ್ ಲೈನ್ದು. ಡ್ರಾ ದ ನಂಬರ್ ಲೈನ್ ಆ್ಯಂಡ್ ರೆಪ್ರೆಸೆಂಟ್ ದ ಫಾಲೋಯಿಂಗ್ ರ್ಯಾಷನಲ್ ನಂಬರ್. ಸೊ ನಂಬರ್ ಲೈನಲ್ಲಿ ಎಲ್ಲಿರುತ್ತೆ ಅಂತ 3/4 ಕೊಟ್ಟಿದ್ದಾರೆ. ಇದು ಪಾಸಿಟಿವ್. ನಾನು ನಿಮಗೆ ನಂಬರ್ ಲೈನ್ ಹಾಕಿ ತೋರಿಸ್ದೆ ಆಗಲೇ. ಒಂದು ನಂಬರ್ ಲೈನಲ್ಲಿ 0 ಇಲ್ಲಿದ್ದರೆ ಈ ಕಡೆ ಫುಲ್ಲು ಪಾಸಿಟಿವ್ ನಂಬರ್ಸ್ ಬರುತ್ತೆ, ಈ ಕಡೆ ಫುಲ್ ನೆಗೆಟಿವ್ ನಂಬರ್ಸ್ ಬರುತ್ತೆ. ಸೊ ಎಷ್ಟು ಇದ್ದಾವೆ, ಇದು ಕೆಳಗಡೆ ನಂಬರ್ ನೋಡ್ಕೊಳ್ಳಿ ನೀವು, ಎಷ್ಟಿದೆ 4 ಇದೆ. ಅಷ್ಟು 4 ಲೈನ್ಸನ್ನ ನಾವು ಹಾಕ್ಕೊಳ್ಬೇಕು. 1 2 3 4 0 ಇಂದ ನಾವು ಹಾಕ್ಕೊಳ್ಬೇಕು. 1 2 3 4 ಇಲ್ಲಿ 5 ಇದೆ. ಸೊ ಟೋಟಲ್ ಆಗಿ 5 ನಂಬರ್ಸ್ ಇರುತ್ತೆ. ಸೊ ನೋಡಿ 0 1/4, 2/4, 3/4, ಇಲ್ಲಿ 4/4 ಬಂದರೆ ಕಾಟ್ ಹೊಡೆದ್ರೆ ಎಷ್ಟು ಮಿಕ್ಕುತ್ತೆ, 1 ಮಿಕ್ಕುತ್ತೆ. ಸೊ ಇಲ್ಲಿ 1 ಇದೆ ಆ ಥರ.
ಗೊತ್ತಾಯ್ತಾ? ಸೊ ಇಷ್ಟು ಇಲ್ಲಿ ನಮಗೆ ನಂಬರ್ ಸಿಗುತ್ತೆ 3/4. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಡಿನಾಮಿನೇಟರಲ್ಲಿ 8 ಇದೆ, ಬಟ್ ನೆಗೆಟಿವ್ ಸೈನ್ ಇದೆ. ಸೊ ಈ ಕಡೆ ನಂಬರ್ಸ್ನ ನಾವು ತಗೊಳ್ತೀವಿ, ಇಲ್ಲಿ ಪಾಸಿಟಿವ್ ನಂಬರ್ಸ್ ಮಾತ್ರ ಬರೀತೀವಿ. ಸೊ ಎಷ್ಟು ಲೈನ್ಸ್ ಆಗಬೇಕು? ನಾವು 8 ಲೈನ್ಸ್ ಆಗಬೇಕು. 0 1 2 3 4 5 6 7 8 ಇದು ಒಂದು 9ನೇ ನಂಬರ್. ಸೊ 8 ಹಾಕಿದ್ದೀವಿ. ಸೊ ನಾವು ನಂಬರ್ ಮೇಲ್ಗಡೆ ಎಷ್ಟು ನಂಬರ್ ಇದೆ? -5 ಇದೆ. ಆ ನಂಬರ್ಸ್ 8 ಹಾಕಿದ್ದೀವಿ, ಬಟ್ 5 ನಂಬರ್ನ -5ನ 1 2 3 4 5 ಅಲ್ವಾ? ಇಲ್ಲಿಗೆ -5/8ನ ಇಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ -7/4 ಇದೆ. ಸೊ ಇಲ್ಲಿ ನೋಡಿ, ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು, ನೆಗೆಟಿವ್ ಸೈನ್ ಈ ಕಡೆ ಹೋಗಿದೆ, ಬಟ್ ಡಿನಾಮಿನೇಟರ್ ಲೆಸ್ಸರ್ ಇದೆ ಇಲ್ಲಿ. ಸೊ ಬಟ್ ನಾವು ನ್ಯೂಮರೇಟರ್ದು ಲೈನ್ಸ್ನ ನ್ಯೂಮರೇಟರ್ ಇಲ್ಲಿದೆ, ಡಿನಾಮಿನೇಟರಲ್ಲಿ ಲೆಸ್ ನಂಬರ್ ಇದೆ. ಸೊ ಇಲ್ಲಿ ಬರುತ್ತೆ ನಮಗೆ ಯಾವುದು ಅಂತ ನೋಡ್ಕೊಳ್ಳಿ. 1 2 3 4 5 6 7 8 9 ಇಲ್ಲಿ ನೋಡಿ, -1/4 ಇಲ್ಲಿ, -2/4 3/4 -4/4 -5/5 -4/4 -6/4 -7/4. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಬಂದಿದೆ 7/8. ಇದು ಪಾಸಿಟಿವ್ ಇಂಟೀಜರ್. ಸೊ ಎಷ್ಟು ಲೈನ್ಸ್ ಆಗಬೇಕು? 8 ಲೈನ್ಸ್ ಆಗಬೇಕು. ಅದರಲ್ಲಿ 7/8 ಇಲ್ಲಿ ಬರುತ್ತೆ. ಇಲ್ಲಿ 8/8 ಬಂದುಬಿಡುತ್ತೆ. ನಮಗೆ 8 ಲೈನ್ಸ್ ಹಾಕ್ಕೊಂಡು ಇಲ್ಲಿ ಒಂದು 7 ಲೈನ್ಸಿನ ಗೆರೆನ ನಾವು ತಗೊಂಡ್ರೆ 7/8 ಬರುತ್ತೆ. ಇಲ್ಲಿ ನೋಡಿ, the point PQ, RS, TU, A and B on the number line are such a TR is equal to RS is equal to SU and AP is equal to PQ is equal to QB. Name the rational number represented by PQRS. ಇಲ್ಲೊಂದು PQRS ಅಂತ ಇಷ್ಟುದ ನಂಬರ್ ಲೈನ್ನ ಕೊಟ್ಟಿದ್ದಾರೆ. ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನೆಗೆಟಿವ್ನಲ್ಲಿ USRT ಇಷ್ಟು ನಂಬರ್ ಇದೆ, ಪಾಸಿಟಿವ್ನಲ್ಲಿ APQB ಅಂತ ಕೊಟ್ಟಿದ್ದಾರೆ. ಸೊ TR is equal to RS ಅಂತೆ. TR RS ಇದು ಸೇಮ್ ಇದೆ, SU ಕೂಡ ಸೇಮ್ ಇದೆ, ಇದು ಸೇಮ್ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. AP is equal to PQ is equal to QR. QR ಯಾವುದು ನೋಡ್ಕೊಳ್ಳಿ, QR ಇಷ್ಟು ಈಕ್ವಲ್ ನಂಬರ್ ಅಂತ ಹೇಳಿದ್ದಾರೆ. QB ಸಾರಿ, ಇದು QB. TR is equal to RS is equal to SU. ಲೆಫ್ಟ್ ಹ್ಯಾಂಡ್ ಇನ್ ಸಿಂಬಲ್ ಲೆಸ್ಸರ್ ಆಗಿರುತ್ತೆ, ರೈಟ್ ಹ್ಯಾಂಡ್ ಇನ್ ಸಿಂಬಲ್ ಗ್ರೇಟರ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಯಾವುದು ಗ್ರೇಟರ್ ಯಾವುದು ಲೆಸ್ಸರ್ ಅಂತ ನಿಮಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ನೆಗೆಟಿವ್ ಸೈನ್ ಇದೆ. ಫಸ್ಟ್ ನೀವು ಸೈನನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಸೈನ್ ಇರೋದು ಯಾವಾಗಲೂ ಲೆಸ್ಸರ್ ಇರುತ್ತೆ, ಪಾಸಿಟಿವ್ ಸೈನ್ ಆಗಿರೋದನ್ನ ಯಾವಾಗಲೂ ಗ್ರೇಟರ್ ಇರುತ್ತೆ. ಇದು ಗ್ರೇಟರ್ ನಂಬರ್. ಸೊ ಈ ನಂಬರ್ ಲೆಸ್ಸರ್ ಇದೆ 2/3 ಅಂತ ಬರೆದಿದ್ದೀವಿ. ಸೊ ಇಲ್ಲಿ ನೋಡಿ, ಎರಡೂ ನೆಗೆಟಿವ್ ಇದೆ, ಇಲ್ಲೊಂದು ನೆಗೆಟಿವ್ ಸೈನ್ ಇದೆ, ಇಲ್ಲೊಂದು ನೆಗೆಟಿವ್ ಸೈನ್ ಇದೆ. ಆವಾಗ ನಾವು ಏನು ನೋಡಬೇಕು ಅಂದರೆ ನ್ಯೂಮರೇಟರ್ನ ನೋಡಬೇಕು. ಸೊ ನ್ಯೂಮರೇಟರ್ ಯಾವುದಿದೆ ಅಂತ ನೋಡಬೇಕು. ಸೊ ಇಲ್ಲಿ ನ್ಯೂಮರೇಟರ್ 4 ಇದೆ, ಇಲ್ಲಿ 5 ಇದೆ. ಸೊ ಫಸ್ಟ್ 4 ನಂಬರ್ ಹೈಯೆಸ್ಟ್ ನಂಬರ್, ನೆಗೆಟಿವ್ ನಂಬರಲ್ಲಿ 4 ಹೈಯೆಸ್ಟ್ ಇರುತ್ತೆ, ಆಮೇಲೆ 5 ಬರುತ್ತೆ. ಅದಕ್ಕೆ ಈ ನಂಬರ್ ಹೈಯೆಸ್ಟ್ ಇರುತ್ತೆ, ಇದು ಗ್ರೇಟರ್ ಇರುತ್ತೆ. ದ -4/5 ಇಸ್ ಗ್ರೇಟರ್ ದೆನ್ -5/7. ಇಲ್ಲಿ 7 ಬಂದು ಇಲ್ಲಿ 3 ಬಂದ್ರೂ ಈ ನಂಬರ್ ಹೈಯೆಸ್ಟ್ ಇರುತ್ತೆ. ಯಾಕಂದರೆ ಯಾವುದು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ನೋಡಬೇಕು ನೆಗೆಟಿವ್ ಸೈನ್ ಇದ್ದರೆ, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನೋಡಬೇಕು ಯಾಕಂದರೆ ಪಾಸಿಟಿವ್ ಸೈನ್ ಇದ್ದರೆ. ಸೊ ಇದು ಈ ನಂಬರ್ 2 ಈಕ್ವಲ್ ಇದೆ, ಯಾಕಂದರೆ ನಾವು 2 ಇಂಟ ಮಲ್ಟಿಪ್ಲೈ ಮಾಡಿ 7 2 7 ಸಾರಿ 14 2 7 2 8 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 2 16 ಬರುತ್ತೆ. ಸೊ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಡಿವೈಡೆಡ್ ಬೈ 2 ಮಾಡಿದ್ರೆ ನಾವು 2 7 14 2 8
16. ಸೊ ಇದೇ ಬರುತ್ತೆ, ಅದಕ್ಕೆ ಇದು ಎರಡು ಈಕ್ವಲ್ ಅಂತ ಹೇಳಿದ್ದೀವಿ. ಸೊ ಇದು ಅಷ್ಟೇ ಲೆಸ್ಸರ್. ಸೊ ಎರಡು ನೆಗೆಟಿವ್ ಪಾಯಿಂಟ್ ಇದೆ. ಎಷ್ಟಿದೆ ನೋಡ್ಕೊಳ್ತಾ ಇದ್ದೀರಾ? ನೆಗೆಟಿವ್ ಸೈನ್ ಇದೆ. ಇಲ್ಲಿ 8 ಇದೆ, ಇಲ್ಲಿ 7 ಇದೆ. ಈಗ ನಾನು ನಿಮಗೆ ಹೇಳಿದೆ ನ್ಯೂಮರೇಟರ್ನ ನೋಡಬೇಕು ಅಂತ. ಸೊ ನ್ಯೂಮರೇಟರ್ ಇಲ್ಲಿ ಗ್ರೇಟ್ ಇದೆ, 8 ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ 8 ಇದೆ, ಇದು ಡಿಕ್ರೀಸಿಂಗ್ ಆರ್ಡರ್ 7 ಇದೆ. ಬಟ್ 7ನ್ನು ನಾವು ಇನ್ಕ್ಲೂಡ್ ಮಾಡಬೇಕು. 7 ಗ್ರೇಟರ್ ಇರುತ್ತೆ, 8 ಲೆಸ್ಸರ್ ಇರುತ್ತೆ. ಮೈನಸ್ ಇದ್ದಾಗ, ಮೈನಸ್ ನೆಗೆಟಿವ್ ಸೈನ್ ಇದ್ದಾಗ ಮಾತ್ರ ಇದು ಗ್ರೇಟರ್ ಇರುತ್ತೆ, ಇದು ಲೆಸ್ಸರ್ ಇರುತ್ತೆ. ಸೊ -8/5 ಈಸ್ ಲೆಸ್ಸರ್ ದೆನ್ -7/4. ನೆಕ್ಸ್ಟ್ ನೋಡಿ, -1/-3 -1/-4. ಇದನ್ನು ನಾವು ನೋಡಿದಾಗ ನಮಗೆ ಏನು ಬರುತ್ತೆ ನೋಡ್ತಾ ಇದ್ದೀರಾ? ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಇದೆ. ಸೊ ನ್ಯೂಮರೇಟರ್ ನೋಡಿದಾಗ 1 ಇದೆ, 1 ಇದೆ. ಬಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಡಿನಾಮಿನೇಟರಲ್ಲಿ ಮೈನಸ್ ಇದೆ. ಸೊ ಇದು ಲೆಸ್ ನಂಬರ್, ಇದು ಗ್ರೇಟರ್ ನಂಬರ್. ಸೊ ಇದು ಎರಡು ಸೇಮ್ ಇದೆ. ಇಲ್ಲಿ ನೆಗೆಟಿವ್ ಇದ್ರೂ ಪಾಸಿಟಿವ್ ನಾವು ಮೇಲ್ಗಡೆ ಹೋದಾಗ ಪಾಸಿಟಿವ್ ಇರುತ್ತೆ, ಬಟ್ ಇದಕ್ಕೆ ಈಕ್ವಲ್ ಅಂತ ಕರಿತೀವಿ. ಸೊ 0ಗಿಂತ -7/6 ಈಸ್ ಗ್ರೇಟರ್ ದ್ಯಾನ್ ನಂಬರ್. ಸೊ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ವಿಚ್ ಈಸ್ ಗ್ರೇಟರ್ ಈಚ್ ಆಫ್ ದ ಫಾಲೋಯಿಂಗ್. ಇಲ್ಲಿ ನೋಡ್ಕೊಳ್ಳಿ, ಎರಡು ನಂಬರ್ ಇದೆ, 2/3 ಇದೆ, 5/2 ಇದೆ. ಎರಡು ಪಾಸಿಟಿವ್ ಅಲ್ಲಿ ಇದೆ. ಸೊ ನ್ಯೂಮರೇಟರ್ ನೋಡಿ 5 ಇದೆ. ಸೊ ಇದಕ್ಕೆ ನಾವು ಇದು ಬಿಗ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಎರಡು ನೆಗೆಟಿವ್ ಇದೆ, ನ್ಯೂಮರೇಟರ್ ಅಲ್ಲಿ ಯಾವ್ದಿದೆ? ಸೊ -5/6 -4/3 ಇದರಲ್ಲಿ ಯಾವುದು ಹೈಯೆಸ್ಟ್ ಇದೆ ನೋಡಿ. ಸೊ -5/6 ಇದೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡಿ ವಿವರ್ಸ್, 6 ಮತ್ತು 3 ಇದು LCM 6 ಆಗಿರುತ್ತೆ. 5/6 to 1/6 is equal to -5/6. -4/3 into 2/2 ಮಾಡಿದ್ರೆ -8/6 ಆಗಿರುತ್ತೆ. ಸೊ ಇದನ್ನು ಏನು ಬಂತು? -5/6 -8/6 ಇದು ಎರಡು ಬಂತು ನಮಗೆ. ನ್ಯೂಮರೇಟರ್ನ ಈಕ್ವಲ್ ಮಾಡ್ಕೊಂಡಿದ್ದೀವಿ. ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ಅದಕ್ಕೆ LCM ತಗೊಂಡು ಯಾವುದನ್ನ ನಾವು ಹೈಯೆಸ್ಟ್ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ನಾವು LCM ತಗೊಂಡಿದ್ದೀವಿ. LCM 6 ಮತ್ತು 3ನಲ್ಲಿ LCM ಆಗಿರೋದು 6. ಸೊ ಅದಕ್ಕೆ ಇದು ಮಲ್ಟಿಪ್ಲೈ ಮಾಡಿದ್ದೀವಿ. ಇವಾಗ -5/6 ಬಂದಿದೆ, -8/6 ಇದೆ. ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ? ಇವಾಗ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವುದು ಬಿಗ್ಗೆಸ್ಟ್ ನಂಬರ್ ಅಂತ. ಸೊ ಇದು ಬಿಗ್ಗೆಸ್ಟ್ ನಂಬರ್. ನಾನು ನಿಮಗೆ ಫಸ್ಟೇ ಹೇಳಿದ್ದೆ, ನ್ಯೂಮರೇಟರ್ ಲೆಸ್ ನಂಬರ್ ಇದ್ದರೆ ಅದು ಬಿಗ್ ಆಗಿರುತ್ತೆ, ಜಾಸ್ತಿ ನಂಬರ್ ಇದ್ದರೆ ಅದು ಸ್ಮಾಲ್ ಆಗಿರುತ್ತೆ. ನೆಗೆಟಿವ್ ಸೈನ್ ಇದ್ದರೆ ಮಾತ್ರ ಅಂತ ಹೇಳಿದ್ದೀನಿ. ಸೊ ನೆಗೆಟಿವ್ ಸೈನ್ ಇದೆ. ಸೊ -5 ಇಸ್ ಬಿಗ್ಗರ್ ದೆನ್ -8 ಅಲ್ವಾ? ಅದಕ್ಕೆ ಈ ನಂಬರ್ ಬಿಗ್ಗರ್ ಆಗಿರುತ್ತೆ. -5/6 ಈಸ್ ಎ ಬಿಗ್ಗರ್ ನಂಬರ್. ಸೊ ಇಲ್ಲೂ ಅಷ್ಟೇ ನೋಡಿ, -3/4 2/-3 ಇದೆ. ಸೊ ನ್ಯೂಮರೇಟರ್ ಈಸ್ ಪಾಸಿಟಿವ್. ಇದರಲ್ಲಿ ನ್ಯೂಮರೇಟರ್ ಯಾವುದಿದೆ? ಪಾಸಿಟಿವ್ ಇದೆ, ಇನ್ನು ನ್ಯೂಮರೇಟರ್ ನೆಗೆಟಿವ್ ಇದೆ. ಸೊ ಇದು ಲೆಸ್ ನಂಬರ್ ಆಗಿದೆ, ಇದು ಗ್ರೇಟರ್ ನಂಬರ್ ಆಗಿದೆ. ಅದಕ್ಕೆ ನ್ಯೂಮರೇಟರ್ ಈಸ್ ಪಾಸಿಟಿವ್, ಅದಕ್ಕೆ ಈ ನಂಬರ್ ಬಿಗ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ. ಅಫ್ಕೋರ್ಸ್ ಪಾಸಿಟಿವ್ ಇರೋದನ್ನ ನಾವು ಬಿಗ್ ನಂಬರ್ ಅಂತ ಹೇಳ್ತೀವಿ. ಸೊ 1/4 ಈಸ್ ಎ ಬಿಗ್ಗೆಸ್ಟ್ ನಂಬರ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, -3 2/7 -3/4/5 ಅಂತ ಇದೆ. ಸೊ ನಾವು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ ಡಿನಾಮಿನೇಟರ್ ಎಷ್ಟಿದೆ ಅಂತ ಗೊತ್ತಾದರೆ ನಮಗೆ ಯಾವ್ದು ಬಿಗ್ ನಂಬರ್ ಅಂತ ಗೊತ್ತಾಗುತ್ತೆ. ಸೊ 7 3s ಮಾಡ್ಕೊಳ್ಬೇಕು. 7 × 3 + 2 ಅಂತ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನೋಡಬೇಕು. 5 3s 15 + 4 ಎಷ್ಟಾಗುತ್ತೆ? 19 ಆಗುತ್ತೆ. ಸೊ ಇದನ್ನು -3 × 7 21 -21 + 2 -15 + 4 ಆಗಿದೆ. ಸೊ 7 7 ಇದೆ. -21 + 2 -23 ಇದೆ. -15 + 4 -19/4
5 ಆಗಿದೆ. ಸೊ ಇಲ್ಲಿ ನೋಡಿ ನೆಗೆಟಿವ್ ಸೈನ್ ಇದೆ. ಸೊ ನ್ಯೂಮರೇಟರ್ ಇಲ್ಲಿ ಎಷ್ಟಿದೆ 19 ಆಗಿದೆ. ಸೊ 19 ಈಸ್ ಎ ಬಿಗ್ಗೆಸ್ಟ್ ನಂಬರ್. ಸೊ ಈ ನಂಬರ್ ಬಿಗ್ಗೆಸ್ಟ್ ನಂಬರ್ ಆಗಿದೆ, ಗ್ರೇಟರ್ ನಂಬರ್ ಆಗಿದೆ. ಸೊ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್ ನೋಡಿ, ರೈಟ್ ದ ಫಾಲೋಯಿಂಗ್ ರ್ಯಾಷನಲ್ ನಂಬರ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಬಿಗ್ ನಂಬರ್ ಆಮೇಲೆ ಅದಕ್ಕಿಂತ ಸ್ಮಾಲ್ ಆಗಿ ನಾವು ಬರಿಬೇಕು. ಸೊ ಇದು ನೋಡಿ -3/5, -2/5, -1/5 ಈ ಥರ ಅಸೆಂಡಿಂಗ್ ಆರ್ಡರಲ್ಲಿ ಬರುತ್ತೆ. ಇಲ್ಲಿ ನೋಡಿ -4/3, -2/9, -1/3. ಸೊ ನೆಗೆಟಿವ್ ಸೈನ್ ನೋಡಿ, ನ್ಯೂಮರೇಟರ್ನ ನೀವು ನೋಡ್ಕೊಳ್ಬೇಕು. ಸೊ ಯಾವುದು ಲೆಸ್ ಇದೆ, ಲೆಸ್ ನಂಬರ್ ಇದೆ ಅದು ಗ್ರೇಟರ್ ನಂಬರ್, ಯಾವ್ದು ಜಾಸ್ತಿ ಇದೆ ಅದು ಸ್ಮಾಲರ್ ನಂಬರ್ ಅಂತ. ಸೊ ಇಲ್ಲಿ ನೋಡಿ -3 ಮೂರೂ ಸೇಮ್ ಆಗಿದೆ, ಬಟ್ ಡಿನಾಮಿನೇಟರ್ ಚೇಂಜ್ ಇದೆ. ಸೊ ಡಿನಾಮಿನೇಟರ್ ಅಲ್ಲಿರೋ ಲೆಸ್ ನಂಬರ್ ಫಸ್ಟ್ ಇಲ್ಲಿ ಬರಿಬೇಕು, ಆಮೇಲೆ ಇದನ್ನ ಇದು ಇನ್ಕ್ರೀಸಿಂಗ್ ಆರ್ಡರ್ ಆಗಿರುತ್ತೆ. ಸೊ ಎಕ್ಸಸೈಸ್ ನಂಬರ್ 8.2ನ ನೋಡಿ, ಫೈಂಡ್ ದ ಸಮ್. ಸೊ ಇಲ್ಲಿ ನಿಮಗೆ ಸಮ್ಮನ್ನ ಪ್ಲಸ್ ಇಂಟು ಮೈನಸ್ ಆಗಿರುತ್ತೆ, ಇದು ಮರಿಬಾರ್ದು. 5/4 ಪ್ಲಸ್ -11/4 ಸಮ್ ಡಿನಾಮಿನೇಟರ್, ಸೇಮ್ ಡಿನಾಮಿನೇಟರ್ ಇದೆ ಅಲ್ವಾ, ಅದಕ್ಕೆ ನಾವು ಡಿವೈಡೆಡ್ ಬೈ 2ನ ಮಾಡಬಹುದು. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ನೋಡಿ, ಇಲ್ಲಿ ಪ್ಲಸ್ ಮೈನಸ್ನ ತೆಗಿಬೇಕಂದ್ರೆ ಪ್ಲಸ್ ಇಂಟು ಮೈನಸ್ ಆಗಿರುತ್ತೆ. 5, 11 ಇರುತ್ತೆ. 2ದು LCM 4 ಇರುತ್ತೆ. ಸೊ ನೆಕ್ಸ್ಟ್ 5 - 11 -6/4 ಡಿವೈಡೆಡ್ ಬೈ 2 ಮಾಡಿದಾಗ 2s 3s, ಸೊ -3/2 ಆಗಿರುತ್ತೆ ಡಿನಾಮಿನೇಟರ್. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಇದು ನೋಡಿ, ಸಿಂಪ್ಲಿಫೈ ಮಾಡಬೇಕು ಅಂದರೆ 5/3 ಪ್ಲಸ್ 3/5 LCM ತಗೊಳ್ಳಿ. 3 ಮತ್ತು 5ದು LCM 15 ಆಗಿರುತ್ತೆ. 5 3s 15. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. LCMದು 15 ಬಂದಿದೆ ಅಲ್ವಾ. ಸೊ ಈ ನಂಬರ್ನ ಈ 3ನ ನಾವು 5ನ 3ಗೆ ಮಲ್ಟಿಪ್ಲೈ ಮಾಡಬೇಕು, ಈ 5ನ 3ಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, 3 3s 9, 5 5s 25. ಈ ನಂಬರ್ನ ಈ ನಂಬರಿಗೆ ಕ್ರಾಸ್ ಮಲ್ಟಿಪ್ಲೈ ಅಂದರೆ ಈ ಥರ ಮಾಡಬೇಕು. ಈ ನಂಬರ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನೋಡಿ, 5 5s 25, 3 3s 9. ಸೊ ಡಿವೈಡೆಡ್ ಬೈ ಇದ್ರದ್ದು LCM 15 ಆಗಿರುತ್ತೆ. ಸೊ 25 + 9 34 ಡಿವೈಡೆಡ್ ಬೈ 15 ಆಗಿದೆ ಇದ್ರದ್ದು ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, -9/10 ಪ್ಲಸ್ 22/15 ಇದೆ. ಸೊ LCM ಆಫ್ 10 + 9 30 ಆಗಿರುತ್ತೆ. ಸೊ ಇಲ್ಲಿ LCM ಮಾಡಿದ್ದೀನಿ ನೋಡಿ, 10 ಮತ್ತು 15 ಹಾಕ್ಕೊಂಡು 5 2s 5 3s, 2 1s, ಆಮೇಲೆ 3 ಹೆಂಗಿದೆ ಅದಂಗೆ ಆಮೇಲೆ 3 1s 3 1s. ಸೊ 3 ಮಲ್ಟಿಪ್ಲೈ ಮಾಡಿದಾಗ 5 2s 10, 10 3s 30, 30 1s 30. ಸೊ LCM 30 ಆಗಿದೆ. LCM ಯಾವ ಥರ ತೊಗೊಳ್ಬೇಕು ಅಂತ ಈ ಥರ ನೀವು ಫ್ರ್ಯಾಕ್ಷನ್ ಮಾಡಿದ್ರೆ LCM ಬರುತ್ತೆ. ನೆಕ್ಸ್ಟ್ ಇದನ್ನು ನಾವು ಇದನ್ನು ನಾನು ನಿಮಗೆ ಹೇಳಿದ್ದೆ ಯಾವ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಅಂತ. 19 2s 19 3s, ಯಾಕೆ 2s 3s ಮಾಡ್ತಾ ಇದ್ದೀವಿ ಅಂದರೆ ಕೆಳಗಡೆ ನಮಗೆ ಸೇಮ್ ಡಿನಾಮಿನೇಟರ್ ಬರಬೇಕು ಅದಕ್ಕೆ. ಸೊ 27 9 3s 27, 42 22 2s 42 ಆಗಿರುತ್ತೆ. ಸೊ -27 + 42 ಡಿವೈಡೆಡ್ ಬೈ 30. ಸೊ -27 ಅಲ್ಲಿ +42 ಹೋದರೆ +17 ಆಗುತ್ತೆ, ಡಿವೈಡೆಡ್ ಬೈ 30 ಆಗಿರುತ್ತೆ ಇದ್ರದ್ದು ಆನ್ಸರ್. ನೆಕ್ಸ್ಟ್ -3/-11 ಪ್ಲಸ್ 5/9. ಸೊ 9 ಮತ್ತು 11 LCM ತಗೊಳ್ಳೋಣ. 9 11 3 1s ನಲ್ಲಿ 9 ಹೋಗುತ್ತೆ, 11 ಹಂಗೆ ಇರುತ್ತೆ. ಮತ್ತೆ 3 1s 3, ಮತ್ತೆ 11ಅಲ್ಲಿ ಹೋದಾಗ 1 1 ಬರುತ್ತೆ. ಸೊ 3 × 3 × 11 ತಗೊಂಡ್ರೆ -99 ಆಗುತ್ತೆ. ನಿಮಗೆ ನೋಡಿ ಇಲ್ಲಿ LCM 3 × 3 × 11 ಮಾಡಿದಾಗ ನೀವು 99 ಬರುತ್ತೆ. ಸೊ ಇಲ್ಲಿ ಮೈನಸ್ ಸೈನ್ ಇದರಿಂದ -99 ಮಾಡ್ಕೊಂಡಿದ್ದೀವಿ. ಡೈರೆಕ್ಟಾಗಿ LCM ತಗೊಂಡಿಲ್ಲ ಅಂದ್ರೂ ನೀವು 11 9s 99 ಅಂತಲೂ ಕೂಡ ಮಾಡಬಹುದು.
ಸೊ ನೆಕ್ಸ್ಟ್ -3 9s ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ -11s, ಸೊ ಕ್ರಾಸ್ ಮಲ್ಟಿಪ್ಲೈ ಆಗಿದೆ ಅದೇ ಥರ. ಸೊ -27 -55 ಬಂತು. 5 11s 55, 3 9s 27 ಬಂದಿದೆ. -99 ಆಗಿದೆ. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 27 + 55 ಬರುತ್ತೆ. 82 / 99 ಆನ್ಸರ್ ಇರುತ್ತೆ. ಸೊ ನೆಕ್ಸ್ಟ್ 19 -8/19 -2/57 ಇದೆ. ಸೊ LCM ಮಾಡಿದಾಗ ಅದರದ್ದು LCM 57 ಬರುತ್ತೆ. 19 1s 19 3s ಮತ್ತು 3 1s 3s 57. 19 × 3 × 1 × 1 57 LCM ಆಗಿರುತ್ತೆ. ಸೊ LCM ಆದಮೇಲೆ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ 19 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಇದನ್ನು ಒನ್ಸ ಮಾಡಬೇಕು, ಯಾಕಂದರೆ ಇಲ್ಲಿ ಆಲ್ರೆಡಿ 57 ಇದೆ ಅಲ್ವಾ, ಅದಕ್ಕೆ ಒನ್ಸ. ಇದು 57 ಆಗೋಕ್ಕೆ ಮಲ್ಟಿಪ್ಲೈ ಬೈ 3 ಮಾಡಿದಾಗ ಒಂದು 57 ಆಗುತ್ತೆ. ಅದಕ್ಕೆ ಇದನ್ನು ಮಲ್ಟಿಪ್ಲೈ ಬೈ 3. 8 3s 24, -2 -2 ಹಂಗೆ ಇರುತ್ತೆ. ಒನ್ಸ ಮಾಡ್ಕೊಂಡಿದ್ದೀವಲ್ವ ಇದಕ್ಕೆ, ಅದಕ್ಕೆ ಅದು 50 -2 ಇದೆ. ಇದು 3s ಮಾಡ್ಕೊಂಡಿದ್ದೀವಿ, ಯಾಕಂದರೆ ಡಿನಾಮಿನೇಟ್ರು ಈಕ್ವಲ್ ಆಗಬೇಕಲ್ವ. 19ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 57 ಆಗುತ್ತೆ ಅಂತ, 3 ಮಲ್ಟಿಪ್ಲೈ ಮಾಡಿದ್ರೆ 57 ಆಗುತ್ತೆ. ಅದೇ ಥರ 8ಗೂ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. -24 -2 ಡಿವೈಡೆಡ್ ಬೈ 57. ಮೈನಸ್ ಇದ್ರೆ ಪ್ಲಸ್ ಆಡಿಷನ್ ಮಾಡಬೇಕು, ಬಟ್ ನೆಗೆಟಿವ್ ಸೈನ್ನ ಇಡಬೇಕು. -26 ಡಿವೈಡೆಡ್ ಬೈ 57 ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಎನಿಥಿಂಗ್ ಈಸ್ ಆ್ಯಡ್ ಬೈ ದಟ್ ಈಸ್ 0. ಯಾವುದನ್ನ ಒಂದು ಥಿಂಗ್ಗೆ ನಾವು ಒಂದು ನಂಬರ್ನ 0ನ ಆ್ಯಡ್ ಮಾಡಿದ್ರೆ ಅದು ಅದ್ರದ್ದು ವ್ಯಾಲ್ಯೂ ಸೇಮ್ ಆಗಿರುತ್ತೆ, ಚೇಂಜ್ ಆಗಿರಲ್ಲ. ಅದಕ್ಕೆ -2/3 ಬರುತ್ತೆ. ಸೊ ಇಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ. ಇದನ್ನು ಫಸ್ಟ್ ನಾವು ಸಿಂಪ್ಲಿಫೈ ಫಾರ್ಮಲ್ಲಿ, ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರ್ಕೊಳ್ಬೇಕು. 3 2s 6, 6 + 1 7 ಆಗಿರುತ್ತೆ. 5 4s 20, 20 + 3 23 ಆಗಿರುತ್ತೆ. ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 5 ಆಗಿದೆ. ಸೊ ಇವಾಗ LCM 3 ಮತ್ತು 5 LCM 5 3s 15 ಆಗಿದೆ. ಸೊ ಎಷ್ಟನ್ನ ಮಲ್ಟಿಪ್ಲೈ ಮಾಡಬೇಕು? 7ದು ಮಲ್ಟಿಪ್ಲೈ ಮಾಡಿ 15 ಬರೋಕ್ಕೆ. ಸೊ 7 5s, ಸೊ ಇದು ಡಿನಾಮಿನೇಟರ್ 15 ಬರೋಕ್ಕೆ ನಾವು ಎಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು? 15 ಬರೋಕ್ಕೆ ಇದಕ್ಕೆ ನಾವು 5ಗೆ ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ. ಸೊ ಅದೇ ಥರ ಅದಕ್ಕೆ ಇದು ಕೂಡ ಮಲ್ಟಿಪ್ಲೈ ಬೈ 5 ಮಾಡ್ಕೊಳ್ಬೇಕು. ಇದು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ? 15ಗೆ 3ನ ಮಲ್ಟಿಪ್ಲೈ ಮಾಡಿದ್ರೆ 15, 5ಗೆ 3ನ ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾವು 3 × ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಡಿನಾಮಿನೇಟರ್ಗೆ ಇದು ಮರಿಬೇಡಿ. ಸೊ ಯಾವತ್ತು ಜ್ಞಾಪನ ಇಟ್ಕೊಳ್ಳಿ, ಡಿನಾಮಿನೇಟರ್ನ ಫಸ್ಟ್ ನೋಡ್ಕೊಳ್ಬೇಕು. ಆ ಡಿನಾಮಿನೇಟರ್ ಎಷ್ಟಕ್ಕೆ ನಾವು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವೋ ಅದೇ ನಂಬರ್ನ ನ್ಯೂಮರೇಟರ್ ಕೂಡ ಮಲ್ಟಿಪ್ಲೈ ಮಾಡಬೇಕು. LCM ತಕ್ಕೊಳ್ತೀರಾ, ಅದು 15 ಬಂದಿರುತ್ತೆ ಅದು ಆನ್ಸರ್, ಅದನ್ನ ತಲೆ ಕೆಡಿಸ್ಕೊಂಡು ಆ LCM ಬಂದಿರುತ್ತಲ್ಲ ಆನ್ಸರು, ಅದನ್ನ ನಾವು ಬರೋಕ್ಕೆ ಕೆಳಗಡೆ ಇರುವಂತಹ ನಂಬರ್, ಡಿನಾಮಿನೇಟರಲ್ಲಿ ಇರುವಂಥ ನಂಬರ್ಗೆ ಎಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ಅದು ನಂಬರ್ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಆ ನಂಬರ್ ಎಷ್ಟು ನಾವು ಮಲ್ಟಿಪ್ಲೈ ಮಾಡ್ತೀವಿ ಅದೇ ನಂಬರನ್ನು ಮೇಲ್ಗಡೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 12 ಅಂತ ಬಂದಿದೆ ಅಂತ ಅಂದ್ಕೊಳ್ಳಿ. ಇವಾಗ ಎಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ? 3 1s 3, 3 2s 6, 3 3s 9, 3 4s 12, 4s ಅಂತ ನಾವು ಇಲ್ಲಿ ಅದೇ 4s ಇಲ್ಲೂ ಕೂಡ ಮಾಡಬೇಕು. ಇವಾಗ ಎಷ್ಟನ್ನ ಇದನ್ನ 15 ಟೇಬಲಲ್ಲಿ 12 ಬರಲ್ಲ. ಸೊ 20 ಅಂದ್ಕೊಳ್ಳಿ. ಸೊ ಎಷ್ಟು ಇಲ್ಲಿ 3 ಇದ್ರೆ ಇಲ್ಲಿ 4 ಇದ್ರೆ ಅದು ಎಷ್ಟನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಅದೇ ಸೇಮ್ ಈ ನಂಬರ್ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ 7 5s 23 3s. ಸೊ 7 5s 35, 23 3s 69 + 15 ಅದನ್ನು ಮೈನಸ್ ಮಾಡಿದಾಗ 34 ಡಿವೈಡೆಡ್ ಬೈ 15 ಆನ್ಸರ್ ಬರುತ್ತೆ. ಸೊ ಇದು ಮಲ್ಟಿಪ್ಲಿಕೇಶನ್ದು ನೋಡ್ಕೊಳ್ಳಿ. ಫೈಂಡ್ 7/24 - 17/36. ಸೊ ಇದ್ರದ್ದು LCMನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. LCM 24 ಮತ್ತು 36ದು 72.
LCM of 24 plus 24 and 36 is 72. 24ಗೆ 3 ಟೈಮ್ 2 2 ಮಾಡ್ಕೊಂಡಿದ್ದೀವಿ, 1 ಟೈಮ್ 3ಗೆ, ಇದು 2 ಟೈಮ್ 2 2 ಮತ್ತು ಇದನ್ನು 2 ಟೈಮ್ 3 3 ಮಾಡಿದಾಗ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅದನ್ನು ತಗೊಳ್ತೀವಿ, ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ಅದು LCM ಆಗಿರುತ್ತೆ. ಸೊ ಈ ಥರ ನಾನು ನಿಮಗೆ ಈ ಥರನೂ ಹೇಳ್ಕೊಟ್ಟೆ ಅಲ್ವಾ, ಈ ಥರ ಕೂಡ ನೀವು ಮಾಡಬಹುದು, LCMನ ತೆಗಿಬಹುದು, ಆ ಥರ ಕೂಡ ನೀವು LCMನ ಮಾಡಬಹುದು, ನಿಮ್ಗೆ ಯಾವ್ದು ಈಸಿ ಇರುತ್ತೆ ಅದನ್ನು ಮಾಡಿ. ಸೊ ನೆಕ್ಸ್ಟ್ ಇದನ್ನು 7/24 ಇದೆ. ಸೊ ಎಷ್ಟಿಗೆ ನಾವು 24ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 72 ಬರುತ್ತೆ, 24ಗೆ ನಾವು 3 ಮಲ್ಟಿಪ್ಲೈ ಮಾಡಿದ್ರೆ 72 ಬರುತ್ತೆ. ಅದಕ್ಕೆ ಇದನ್ನು 7ಗೂ ಕೂಡ ನಾವು 3 ಮಲ್ಟಿಪ್ಲೈ ಮಾಡ್ಕೊತೀವಿ. 36ಗೆ ಎಷ್ಟನ್ನ ಮಲ್ಟಿಪ್ಲೈ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 72 ಬರುತ್ತೆ ಅಂತ. ಸೊ 2 ಮಲ್ಟಿಪ್ಲೈ ಮಾಡಿದ್ರೆ 72 ಬರುತ್ತೆ. ಅದಕ್ಕೆ 17ಗೂ ಕೂಡ ನಾವು 2 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. 7/24, 7 × 3, 24 × 3, 21/20, 72, 17/22. ಸೊ ಇದನ್ನು ಹಿಂಗೆ ನಾವು ಬರ್ಕೊತೀವಿ. 21 divided by 72 minus 37 divided by 72. ಸೊ ಇದನ್ನು ಮಲ್ಟಿಪ್ಲೈ ಮೈನಸ್ ಮಾಡಿದಾಗ 21 minus 37 minus 13/72 ಬರುತ್ತೆ. ನೆಕ್ಸ್ಟ್ 5/63 minus 6/21 ಇದೆ. ಸೊ ಅದನ್ನು ನಾವು ಇವಾಗ 63 ಮತ್ತು 21ನಲ್ಲಿರೋವಂಥ LCMನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀನಿ ನೋಡಿ. 63 3 21s 3 7s 3 7s 3 7 ಹಂಗೆ ಇರುತ್ತೆ, 7 ಹೋಗಲ್ಲ, ಸೊ 7 ಹಂಗೆ ಇದೆ. ಮತ್ತು 7 ಟೇಬಲ್ಲಿ 7 1s 7 1s 3 × 3 × 7 63 ಆಗಿರುತ್ತೆ. LCM 63. ಸೊ ಇದನ್ನು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 63 ಬರುತ್ತೆ, 1 ಮಲ್ಟಿಪ್ಲೈ ಮಾಡಿದ್ರೆ. ಅದಕ್ಕೋಸ್ಕರ ನ್ಯೂಮರೇಟರ್ ಕೂಡ 1 ಮಲ್ಟಿಪ್ಲೈ ಮಾಡಿದ್ದೀವಿ, 5 1s 5 ಇಲ್ಲಿ ಬರ್ಕೊಂಡಿದ್ದೀವಿ. ಸೊ 21ನ ಎಷ್ಟು ನಂಬರಲ್ಲಿ ಯಾವ ನಂಬರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 63 ಬರುತ್ತೆ ಅಂದರೆ 21ನ 3 ಮಲ್ಟಿಪ್ಲೈ ಮಾಡಿದ್ರೆ 63 ಬರುತ್ತೆ. ಸೊ ಅದೇ ರೀತಿ ಈ -6ನ 3ಗೂ ಮಲ್ಟಿಪ್ಲೈ ಮಾಡಬೇಕು. 6 3s 18. ಸೊ ಇಲ್ಲಿದೆ. ಸೊ ನೆಗೆಟಿವ್ ಸೈನ್ನ ಹೋಗ್ಬಿಡುತ್ತೆ, ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗಿರುತ್ತೆ. ಸೊ 5 + 18 divided by 63. ಸೊ ಅಡಿಷನ್ ಮಾಡಿದಾಗ 23/63 ಬರುತ್ತೆ. ನೆಕ್ಸ್ಟ್ ಇಲ್ಲೂ ಸೇಮ್ 13 ಮತ್ತು 15ಅಲ್ಲಿರೋಂತಹ ನಾವು LCMನ ತಕ್ಕೊಳ್ಬೇಕು. ಇದನ್ನು ಮೈನಸ್ ರಿಮೂವ್ ಮಾಡಿ ಪ್ಲಸ್ ಆಗಿದೆ, ಇದನ್ನು ಬರ್ಕೊಂಡಿದ್ದೀವಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ. ಮತ್ತು ಇದನ್ನು LCM ತೆಗೆದಾಗ 195 ಆಗುತ್ತೆ. ಇವಾಗ 13ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 195 ಆಗುತ್ತೆ, 15 ಮಲ್ಟಿಪ್ಲೈ ಮಾಡಿದ್ರೆ 195 ಆಗುತ್ತೆ. ಸೇಮ್ ಇದಕ್ಕೆ -6 × 15 ಮಾಡಿದ್ರೆ 90 ಆಗುತ್ತೆ, -90. ಇದಕ್ಕೆ 15ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 195 ಆಗುತ್ತೆ ಅಂದರೆ 13 ಮಲ್ಟಿಪ್ಲೈ ಮಾಡಿದ್ರೆ 195 ಆಗುತ್ತೆ. ಅದಕ್ಕೋಸ್ಕರ ನ್ಯೂಮರೇಟರ್ಗೂ 13ಇಂದಾನೇ ಮಲ್ಟಿಪ್ಲೈ ಮಾಡಬೇಕು. -7 × 13 91 ಆಗುತ್ತೆ. -90 + 91 ಅಂದರೆ 1/195 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ವ್ಯೂವರ್ಸ್? ನೆಕ್ಸ್ಟ್ -3/8 -7/11 ಇದೆ. ಸೊ 11 ಮತ್ತು 8ಇಂದು ಇಲ್ಲಿ ನೋಡಿ LCMನ ತಕ್ಕೊಂಡಿದ್ದೀವಿ. LCM ಎಷ್ಟಾಗಿದೆ? 88 ಆಗಿದೆ. ಸೊ 88ನ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 8ಗೆ 88 ಆಗುತ್ತೆ ಅಂದರೆ 11ಇಂದ ಮಲ್ಟಿಪ್ಲೈ ಮಾಡಿದ್ರೆ 88 ಆಗುತ್ತೆ. ಅದಕ್ಕೆ ನ್ಯೂಮರೇಟರ್ ಕೂಡ 11ಇಂದಾನೇ ಮಲ್ಟಿಪ್ಲೈ ಮಾಡಬೇಕು. -3 × 11 -33. ಈ 11ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 88 ಆಗುತ್ತೆ ಅಂದರೆ 8 ಅದಕ್ಕೆ ನ್ಯೂಮರೇಟರ್ನ 8 ಇಂದಾನೇ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 7 × 8 7 8s 56. -33 -56 ಅಂದರೆ -89 divided by 88 ಇಷ್ಟು ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ -2/1/9 -6 ಇದೆ. ಸೊ ಇದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ರ್ಯಾಷನಲ್ ನಂಬರ್ ಫಾರ್ಮಲ್ಲಿ ಬರ್ಕೊಳ್ಳೋಣ.
2 9s 18, 18 ಪ್ಲಸ್ 1 19 ಆಗುತ್ತೆ. ಸೊ ಮೈನಸ್ 19/9 ಮೈನಸ್ 6/1 ಇರುತ್ತೆ. ಸೊ ಎಲ್ ಸಿ ಎಮ್ ಇಲ್ಲಿ 6/1 6/1 ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ. ಸೊ ಎಲ್ ಸಿ ಎಮ್ 9 ಆಗಿದೆ. ಸೊ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 9 ಆಗುತ್ತೆ ಅಂದರೆ 1 ಅದಕ್ಕೆ ಮೈನಸ್ 19 ಇದೆ. ಮೈನಸ್ 6ಗೆ ಎಷ್ಟು ಇದು 1ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 9 ಆಗುತ್ತೆ ಅಂದರೆ 9 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ 6ಗೂ ಕೂಡ 9 ಮಲ್ಟಿಪ್ಲೈ ಮಾಡಬೇಕು. 9 6 54 ಆಗಿದೆ. ಮೈನಸ್ ಮೈನಸ್ ಆ್ಯಡ್ ಆಗುತ್ತೆ. ಆ್ಯಡ್ ಮಾಡಿ ನೆಗೆಟಿವ್ ಸೈನ್ನ ಇಡ್ತೀವಿ. 73/9 ಇದರದ್ದು ಆನ್ಸರ್. ಫೈಂಡ್ ದ ಪ್ರಾಡಕ್ಟ್. ಇದು ಈಸಿ ಇದೆ, ಮಲ್ಟಿಪ್ಲಿಕೇಶನ್ ಮಾಡಿ ಇಡಬೇಕು ಅಷ್ಟೇ. 9/2 ಇಂಟು 7/4 ಅಲ್ವಾ. 9 7s 63, 2 4s 8. ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಇಲ್ಲಿ ಇಡ್ತೀರಾ. ನೆಕ್ಸ್ಟ್ ಇಲ್ಲಿ ಏನಿಲ್ಲ ಅಂದರೆ /1 ಇದೆ ಅಂತ. ಮೈನಸ್ 3/10 ಇದೆ. 3/10 ಮೈನಸ್ 9/1 ಅಲ್ವಾ. 9 3s 27, 10 1s 10, ಮೈನಸ್ 27/10. ನೆಕ್ಸ್ಟ್ ಮೈನಸ್ 9 6 9s 54, 5 11s 55. ನೆಕ್ಸ್ಟ್ 3 2s 6, 5 4s 7 5s 35. ನೆಗೆಟಿವ್ ಸೈನ್ ಇಲ್ಲಿದೆ, ಸೊ ಅದಕ್ಕೆ ನೆಗೆಟಿವ್ ಸೈನ್ನ ಇಟ್ಟಿದ್ದೀವಿ. ನೆಕ್ಸ್ಟ್ 3 2s 6, 11 5s 55. 3 5s 15, 5 3s 15. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪಾಸಿಟಿವ್ ಆಗುತ್ತೆ. 15/15. ಇದಕ್ಕೆ ನೀವು 1 ಅಂತ ಕೂಡ ನಾವು ಫ್ರ್ಯಾಕ್ಷನಲ್ ಫಾರ್ಮಲ್ಲಿ ಇಡಬೇಕು. ಅದಕ್ಕೆ ಇಷ್ಟು ಮಾಡಿದ್ದೀವಿ. ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1 ಕೂಡ ಬರುತ್ತೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ -4/1 / 2/3 ಅಂತ ಇದೆ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಬರೀಬೇಕು ಅಂದರೆ ನಾವು ರಿವರ್ಸ್ ಮಾಡಬೇಕು. ನ್ಯೂಮರೇಟರ್ನ ಡಿನಾಮಿನೇಟರ್ಗೆ ಮಾಡಬೇಕು. ಡಿನಾಮಿನೇಟರ್ ಇರೋದನ್ನು ನ್ಯೂಮರೇಟರ್ಗೆ ಹಾಕ್ಕೊಂಡ್ರೆ ಅದು ಮಲ್ಟಿಪ್ಲಿಕೇಶನಲ್ಲಿ ಚೇಂಜ್ ಆಗುತ್ತೆ. ಸೊ -4/1 ಮಲ್ಟಿಪ್ಲೈ ಬೈ 3 ಇದ್ದಿದ್ದು ಇಲ್ಲಿ ಬಂತು, 2 ಇದ್ದಿದ್ದು ಕೆಳಗಡೆ ಹೋಯ್ತು. ಸೊ -2/3 -12/2, 2 1s 2. ಸೊ 2 1s 2 6 ಡಿವೈಡೆಡ್ ಬೈ 2 ಮಾಡಿದಾಗ ಇದ್ರದ್ದು ಆನ್ಸರ್ -6 ಆಗಿರುತ್ತೆ. ನೆಕ್ಸ್ಟ್ -3/5 ಡಿವೈಡೆಡ್ ಬೈ 2/1. ಸೊ ಇವಾಗ ನಾವು ರಿವರ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ -3/5 ಹಂಗೆ ಇರುತ್ತೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 1/2 ಆಗಿದೆ. ಸೊ -3 1s 3, -5 2s 10. ಇದು ನೆಗೆಟಿವ್ ಸೈನ್ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ -4/5 ಡಿವೈಡೆಡ್ ಬೈ -3 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇಂಟು ಬರುತ್ತೆ. -1/-3 ಆಗಿರುತ್ತೆ. -4/-15. ಸೊ ನೆಗೆಟಿವ್ ಸೈನ್ ಕ್ಯಾನ್ಸಲ್ ಆಗಿ ಪಾಸಿಟಿವ್ ಆಗಿ ಬಂದಿದೆ. -1/8 ಡಿವೈಡೆಡ್ ಬೈ 3/4. ಸೊ ಕ್ರಾಸ್ ಮಲ್ಟಿಪ್ಲೈ 4/3. ಸೊ 4 1s 4, 8 3s 24. 4 1s ಡಿವೈಡೆಡ್ ಬೈ 4 ಮಾಡಿದಾಗ 1s 6. ಸೊ ಆನ್ಸರ್ -1/6 ಬಂದಿದೆ. ನೆಕ್ಸ್ಟ್ -2/13 ಡಿವೈಡೆಡ್ ಬೈ 1/7 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ -2/13 ಮಲ್ಟಿಪ್ಲೈ ಬೈ 7 ಇದೆ. 7 2s 14. ಇಲ್ಲಿ ಏನೂ ಇಲ್ಲ ಅಂದರೆ 1, 13 1s 13, -14/13 ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ -7/12 ಡಿವೈಡೆಡ್ ಬೈ -2/13. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರೋಕ್ಕೆ ಸೊ -2 ಇಲ್ಲೋಯ್ತು, 13 ಇಲ್ಲೋಯ್ತು. ಸೊ -13 7s 91, 12 2s 24. ನೆಗೆಟಿವ್ ಸೈನ್ ಕ್ಯಾನ್ಸಲ್ ಮಾಡಿ ನಾವು ಪಾಸಿಟಿವ್ ಫಾರ್ಮಲ್ಲೂ ಕೂಡ 91/24 ಅಂತ ಇಡ್ಬೋದು. ಸೊ ನೆಕ್ಸ್ಟ್ 3/13 ಡಿವೈಡೆಡ್ ಬೈ -4/65 ಇದೆ. ಸೊ ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 65/-4 ಬಂದಿದೆ. 3 65s 195, 13 4s -52 ಆಗಿದೆ. ಸೊ ಇಷ್ಟು ನಿಮಗೆ ಈ ಲೆಸನ್ಗೆ ಫುಲ್ ಎಕ್ಸಸೈಸ್ನ ಸಾಲ್ವ್ ಮಾಡಿದ್ದೀನಿ, ರ್ಯಾಷನಲ್ ನಂಬರ್ಸ್. ಸೊ ಇವಾಗ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ಯಾವ ಲೆಸನ್ದು ಯಾವ ಚಾಪ್ಟರ್ದು ನಿಮಗೆ ಸೊಲ್ಯೂಷನ್ ಬೇಕು ಅದು ಕೂಡ ಹೇಳ್ಬೋದು. ನಿಮಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು ಯಾವ ಥರ, ಈಸಿ ಮೆಥಡ್ ಯಾವ ಥರ ಅಂತ ಹೇಳ್ತೀನಿ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.